ಉಚಿತವಾಗಿ ತಜ್ಞ ವೈದ್ಯರಿಂದ ಮಧುಮೇಹ, ಬಿಪಿ ತಪಾಸಣೆ, ಇಸಿಜಿ ತಪಾಸಣೆ, ಸಾಮಸ್ಯ ತಪಾಸಣೆ, ಇತರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಈ ವೇಳೆ ಡಾಕ್ಟರ್ ನವೀನ್ ಕುಮಾರ್ ಎನ್, ಡಾಕ್ಟರ್ ತೇಜಸ್ ರಾಮ್, ಆಸ್ಪತ್ರೆ ಮಾಲೀಕ ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ರಂಜಿತ್, ಅರವಿಂದ್ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಹೀಲಿನ್ ಹಾಸ್ಪಿಟಲ್ ಮಾಲೀಕರಾದ ಡಾಕ್ಟರ್ ವೆಂಕಟೇಶ್ ಪ್ರಸಾದ್, ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನಮ್ಮ ಹಾಸ್ಪಿಟಲ್ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದರು. ಹಾಗೆಯೇ ಈ ಬಾರಿ ಚಳಿ ವಾತಾವರಣ ಹೆಚ್ಚಿದೆ. ಸೊ ಹೀಲಿನ್ ಹಾಸ್ಪಿಟಲ್ಸ್ ಈ ದೊಡ್ಡಬಳ್ಳಾಪುರದಲ್ಲಿ ಈ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಫ್ರೀ ಹೆಲ್ತ್ ಕ್ಯಾಂಪ್ ಏನು ಫ್ರೀ ತಪಾಸಣಾ ಶಿಬಿರ ಏನು ನಾವು ಮಾಡ್ಕೊಂಡಿದ್ದೀವಿ, ಇಲ್ಲಿ ಈ ದಿನ ನಡೀತಾ ಇದೆ ಈ ಕಾರ್ಯಕ್ರಮ. ಸೊ ಈ ಚೆಕಪ್ ಅಲ್ಲಿ ನಮಗೆ ಬಿ ಪಿ ಆಗಲಿ, ಶುಗರ್ಸ್ ಆಗಲಿ, ಶುಗರ್ ಚೆಕಪ್ ಆಗಲಿ, ಇ ಸಿ ಜಿ ಆಗಲಿ, ಹೃದಯದ ಸಂಬಂಧಪಟ್ಟಿದ್ದು, ರಕ್ತ ಒತ್ತಡ ಸಂಬಂಧಪಟ್ಟಿದ್ದು, ಮಧುಮೇಹ ಸಂಬಂಧಪಟ್ಟಿದ್ದು ಎಲ್ಲ ರೀತಿ ಚೆಕಪ್ ಆಗಿ ಫಿಸಿಷಿಯನ್ಸ್ ಇರ್ತಾರೆ. ಸೊ ಆ ಫಿಸಿಷಿಯನ್ಸ್ ಎಲ್ಲ ತೋರಿಸಿ ಅವ್ರು ಎಲ್ಲ ರೀತಿಯೂ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಇನ್ನೂ ಕೆಲವು ಕಾಲ ಇನ್ನು ಸಂಜೆ 5 ಗಂಟೆವರೆಗೂ ಇರುತ್ತೆ. ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಎಲ್ಲ ಜನತೆಗೂ ಇದು ನಮ್ಮ ಕಡೆಯಿಂದ ಕೊಡ್ತಿರೋಂಥ ಒಂದು ಚಿಕ್ಕ ಕೊಡುಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ. ಸೊ ಇನ್ನೊಂದು ವಿಚಾರ ಏನಂದ್ರೆ, ಇದು ಚಳಿಗಾಲ ಬಂದಿರೋದ್ರಿಂದ ಸ್ವಲ್ಪ ಏನಂದ್ರೆ ಈ ವಯಸ್ಸಾಗಿರೋರು, ಶ್ವಾಸಕೋಶದಲ್ಲಿ ಇಶ್ಯೂ ಇರೋರು, ಸೊ ಬ್ರೀತಿಂಗ್ ಡಿಫಿಕಲ್ಟಿ ಏನು ಏನಂತಾರೆ ಆಡು ಭಾಷೆಯಲ್ಲಿ, ಸೊ ಈ ವಿಚಾರದಲ್ಲಿದ್ದಾಗ ಈ ಫೆಬ್ರವರಿವರೆಗೂ ಏನು ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ವೆದರ್ ರಿಪೋರ್ಟ್ ಪ್ರಕಾರ. ಸೊ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಆದಷ್ಟು ಬೆಳಿಗ್ಗೆನೇ ಕೆಲಸ ಶುರು ಮಾಡೋದು, ಸ್ವಲ್ಪ ತಣ್ಣೀರಲ್ಲಿ ಮತ್ತೆ ಅದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಫುಡ್ಡಲ್ಲೂ ಅಷ್ಟೇ ಬಿಸಿ ಊಟನೇ ಊಟ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ವಾಮ್ ಅಂದ್ರೆ ಏನು ಕಿವಿಗೊಂದು ಟೋಪಿ ಹಾಕೊಳ್ಳೋದಾಗ್ಲಿ, ಹತ್ತಿ ಯೂಸ್ ಮಾಡೋದಾಗ್ಲಿ, ಸೊ ಏನು ಸ್ವೆಟರ್ಸ್ ಏನು ಯೂಸ್ ಮಾಡೋದಾಗ್ಲಿ, ಅದೆಲ್ಲ ಮಾಡಿದ್ರೆ ಸೊ ಸಹಕಾರ ಆಗುತ್ತೆ, ಹೆಲ್ಪ್ ಆಗುತ್ತೆ ಅವ್ರಿಗಿನ ಸ್ವಲ್ಪ ಫೆಬ್ರವರಿಯವರು. ಅದೊಂದು ಅವ್ರ ಕಡೆಯಿಂದ ನಮ್ಮೊಂದು ಚಿಕ್ಕ ಸಂದೇಶ ಆರೋಗ್ಯದ ವಿಚಾರದಲ್ಲಿ. ಈ ವೇಳೆ ಅಸ್ತಮ ರೋಗಿಗಳು ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ವಯಸ್ಸಾದವರು ಮುಂಜಾನೆ ವೇಳೆ ಹೊರಗೆ ವಾಕಿಂಗ್ ಮಾಡಬಾರ್ದು ಅಂತ ಹೇಳಿದ್ರು.